ಕಾಂತಾರ ಬಂದ್ಮೇಲೆ ಕಂಟಿನ್ಯೂಸ್ ಆಗಿ ಸಿನಿಮಾ ಬರ್ತಾ ಇರುವಂತದ್ದು ಆ ತರದ್ದು. ಕಾಂತಾರದ ನಂತರ ನಾನು ಬಿಸಿ ಆದೆ ಅನ್ನುವ ಕಾರಣ ಮಾತ್ರ ಅಲ್ಲ, ನನ್ನ ಹೆಲ್ತ್ ಪ್ರಾಬ್ಲಮ್ ಕೂಡ. ನಿಮ್ಗೆ ಹೆಂಗೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅಟ್ರಾಕ್ಟ್ ಮಾಡ್ತು, ಹೆಂಗೆ ಅವಕಾಶ ಬಂದಿತ್ತು? ಸಿನಿಮಾಕ್ಕೆ ಹೋಗುದು ಅಂದ್ರೆ ಅದು ನಮ್ಮಂತವರಿಗೆಲ್ಲ ಅಲ್ಲ ಅನ್ನೋದೇ ಒಂದು ಕಲ್ಪನೆ. ಆಮೇಲೆ ಸಿನಿಮಾ ಅನ್ನೋ ಕ್ರೇಜ್ ಅಂತ ಏನೂ ಇರ್ಲಿಲ್ಲ, ಆಕ್ಟ್ ಮಾಡ್ಬೇಕು ಅಂತ. ಅದೇ ಕಮರ್ಷಿಯಲ್ ಆಗಿ ಅಂತ ನಾನು ಕಾಣಿಸ್ಕೊಂಡದ್ದು ಕಾಂತಾರವೇ ಅಂತ ಹೇಳ್ಬೋದು. ಈ ಕಾಂತಾರ ನಂತರ ಒಂದು 15 ಸಿನಿಮಾ ಆಯ್ತು, ಇನ್ನೊಂದು 3 ಸಿನಿಮಾ ಆಗ್ಲಿಕ್ಕೆ. ಇನ್ನು ಮಾನ್ಸಿ ಸುಧೀರ್ ಅವರು ಆಕ್ಚುಲಿ ತುಂಬಾನೇ ಸಕ್ರಿಯವಾಗಿ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿರುವಂತಹ ನಟಿ ಏನಲ್ಲ ಅಂದ್ರೆ ನನ್ನ ಪ್ರಕಾರ. ಯಾಕೆಂದ್ರೆ ಯಾವಾಗಲೂ ಈಗ ರಮ್ಯ ಚಿತ್ರಕಾಲ ಒಂದು ಬಂದಿತ್ತು, ಇನ್ನೊಂದು ಯಾವುದೋ ಒಂದು, ಅದಾದ್ಮೇಲೆ ಕಾಂತಾರ ಬಂದ್ಮೇಲೆ ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ರೀಚ್ ಆದ್ಮೇಲೆ ಈಗ ಕಂಟಿನ್ಯೂಸ್ ಆಗಿ ಸಿನಿಮಾ ಬರ್ತಾ ಇರುವಂತದ್ದು ಆ ತರದ್ದು. ಅಂದ್ರೆ ಅಪಾರ್ಟ್ ಫ್ರಮ್ ಈಗ ಸಿನಿಮಾ ಯಾವ್ದೆಲ್ಲ ವಿಷಯಗಳಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರಾ ಅಂತ? ನಮ್ದು ಸಂಸ್ಥೆ ಇದೆ, ಡ್ಯಾನ್ಸ್ ಸಂಸ್ಥೆ ಉಡುಪಿಯಲ್ಲಿ. ಒಂದು 300 ವಿದ್ಯಾರ್ಥಿನಿಯರು ಅಲ್ಲಿ ಡ್ಯಾನ್ಸ್ ಕಲಿತಾ ಇದ್ದಾರೆ. ನಾನು, ನನ್ನ ಗಂಡ ಪತಿ ಸುಧೀರ್ ಅವರು ಕೂಡ ಕ್ಲಾಸ್ ಮಾಡ್ತಾರೆ. ಅದೇ ಅದರ ಕಾರ್ಯಕ್ರಮಗಳಿರ್ತದೆ, ಅದರ ಹೊಸ ಪ್ರೊಡಕ್ಷನ್ಸ್ಗಳಿರ್ತದೆ. ಜೊತೆಗೆ ಅದೇ ನಮ್ಮದೇ ಆದ ಒಂದು ರೀತಿಯ ಪುಟ್ಟ ವರ್ಕ್ಶಾಪ್ಗಳು ಅಥವಾ ಮಕ್ಕಳ ಜೊತೆ. ನಾನು ಯಾವತ್ತು ಜಾಸ್ತಿ ಮಕ್ಕಳ ಜೊತೆ ಇರೋದು. ಆ್ಯಂಡ್ ಅದೇ ನನ್ನ ಯೂಟ್ಯೂಬು ಸ್ವಲ್ಪ ಕಾಂತಾರದ ನಂತರ ಸ್ವಲ್ಪ ಪಾಪ ಆಗಿತ್ತು, ಅಂದರೆ ಹೆಚ್ಚು ನಾನು ವಿಡಿಯೋಗಳನ್ನು ಮಾಡಲಿಲ್ಲ. ಆದರೆ ಇತ್ತೀಚೆಗೆ ಅದನ್ನು ಸಹ ಶುರು ಮಾಡಿದ್ದೇನೆ ಸಕ್ರಿಯವಾಗಿ. ಆ್ಯಂಡ್ ಕಾಂತಾರದ ನಂತರ ನಾನು ಬಿಸಿ ಆದೆ ಅನ್ನುವ ಕಾರಣ ಮಾತ್ರ ಅಲ್ಲ, ನನ್ನ ಹೆಲ್ತ್ ಪ್ರಾಬ್ಲಮ್ ಕೂಡ. ಒಂದು ಧ್ವನಿಯ ಸಮಸ್ಯೆಯಿಂದಾಗಿ ನನಗೆ ಹಾಡಲಿಕ್ಕೆಲ್ಲ ಆಗ್ತಿರ್ಲಿಲ್ಲ. ಸೊ ನಾನು ರೆಸ್ಟ್ ತಗೊಳ್ಳೋದು ಅನಿವಾರ್ಯ ಆಗಿತ್ತು. ಆ ಟೈಮಲ್ಲಿ ನಾನು ಡ್ಯಾನ್ಸ್ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದೆ. ಸಿನಿಮಾಗಳು ಸಹ ಆ ಟೈಮ್ನಲ್ಲಿ ಬರ್ತಾ ಇತ್ತು. ನಾನು ಯಾವ್ದು ಮಾಡಬಹುದು ಅದನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿಯು ಬಂತು. ಈಗ ತೊಂದರೆ ಇಲ್ಲ, ಎಲ್ಲ ಮೊದಲಿನಂತೆ ಆಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ ಕೆಲವು ವರ್ಕ್ಗಳು ಆಗ್ಲಿಕ್ಕಿದೆ ಯೂಟ್ಯೂಬ್ ಇದ್ದು. ಮೊನ್ನೆ ಎಷ್ಟೊಂದು ಹೋಮ್ ಟೂರ್ ಮಾಡಿದೆ, ಜನ ಫುಲ್ ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಆಗ್ತಾ ಇದೆ ಸರ್ ಆಕ್ಟಿವಿಟೀಸ್, ಅದ್ರ ಪಾಡಿಗೆ ಆಗ್ತಾ ಇದೆ. ಯೂಶುವಲ್ ಆಕ್ಚುಲಿ ನೀವು ಕೂಡ ಸಿನಿಮಾ ಜಾಸ್ತಿ ನೋಡಿದವರಲ್ಲ, ಬಟ್ ಈಗ ಊರಲ್ಲಿ ಜಾಸ್ತಿ ಸಿನಿಮಾಗಳನ್ನು ನೋಡಲ್ಲ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಕೂಡ ಕಡಿಮೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಿಮ್ಗೆ ಹೆಂಗೆ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಅಟ್ರಾಕ್ಟ್ ಮಾಡ್ತು, ಹೆಂಗೆ ಅವಕಾಶ ಬಂದಿತ್ತು? ಫಸ್ಟ್ ಮಾಡಿದ್ ನಾನು ರಮ್ಯ ಚಿತ್ರಕಾಲ 2006, ಸುನಿಲ್ ಕುಮಾರ್ ದೇಸಾಯಿ ಅವರ ಸಿನಿಮಾ ಅದು. ಜಯಂತ ಕಾಯ್ಕಿಣಿ ಅವರು ಅದಕ್ಕೆ ಸ್ಕ್ರಿಪ್ಟ್ ಬರೀತಿದ್ರು, ಹಾಡುಗಳನ್ನು ಬರೀತಿದ್ರು. ನನ್ನ ತಂದೆ ಮುರಳೀಧರ ಉಪಾಧ್ಯಾಯ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಅವರ ಪರಿಚಿತರು ಅಂದ್ರೆ ಫ್ರೆಂಡ್ ಜಯಂತ ಕಾಯ್ಕಿಣಿ ಅವರು. ಸೊ ಇಲ್ಲೊಂದು ಪಾತ್ರ ಉಂಟು ಅಂತಾದಾಗ ಅವರೊಂದು ಹಾಡು, ನನ್ನ ಹಾಡಿನ ಕಾರ್ಯಕ್ರಮ ನೋಡ್ಲಿಕ್ಕೆ ಅವ್ರು ಬಂದಿದ್ರು ಉಡುಪಿಗೆ. ಆವಾಗ ನಾನು ಹೀಗೆ ಕಣ್ಣು ಅರಳಿಸ್ಕೊಂಡು ಆಡ್ತಾರಲ್ಲ, ಯಾಕೆ ನೀನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು? ಅಪ್ಪ ಬಿಟ್ಟರೆ ಮಾಡ್ಬೋದು ಅಂತ ತಮಾಷೆ ಮಾಡಿದ್ದಿದೆ. ಯಾಕಂದ್ರೆ ನಮಗೆಲ್ಲ ಆಗ ಸಿನಿಮಾಕ್ಕೆ ಹೋಗೋದು ಅಂದರೆ ಅದು ನಮ್ಮಂಥವರಿಗೆಲ್ಲ ಅಲ್ಲ ಅನ್ನೋದೇ ಒಂದು ಕಲ್ಪನೆ ಅಲ್ವಾ. ಸೊ ಜಯಂತ ಕಾಯ್ಕಿಣಿಯವರು ಒಂದು ಫೋನ್ ಮಾಡಿ, ಹೀಗೆ ಒಂದು ಸಿನಿಮಾ ಇದೆ, ಒಂದು ಸಣ್ಣ ಪುಟಾಣಿ ಪಾತ್ರ ಇದೆ, ನೋಡು ಟ್ರೈ ಮಾಡು. ಅಪ್ಪ ಕೇಳಿದಾಗ ಆಶ್ಚರ್ಯವಾಗಿ, ಅಪ್ಪ ತೊಂದರೆ ಇಲ್ಲ, ಹೋಗಿ ಬಾ, ಒಂದು ಪುಟ್ಟ ಪಾತ್ರ ಎಲ್ಲ ಮಾಡಿ ಬಾ, ಸಿನಿಮಾ ಇಂಡಸ್ಟ್ರಿಗೆ ನೋಡಿ ಬರ್ಬೋದು ಅಂತ. ಹಾಗೆ ನಾನು ಬಂದದ್ದು. ಪಾತ್ರ ಪುಟ್ಟದಿದ್ದದ್ದು ದೇಸಾಯಿ ಅವರಿಗೆ ಖುಷಿಯಾಗಿ ಅದು ದೊಡ್ಡ ಆದದ್ದು, ಸೆಕೆಂಡ್ ಹೀರೋಯಿನ್ ಆದದ್ದು ಎಲ್ಲ 2006. ಇಮಿಡಿಯೇಟ್ಲಿ ನನ್ನ ಮದುವೆ ಆಯಿತು. ಆಮೇಲೆ ಸಿನಿಮಾ ಅನ್ನೋ ಕ್ರೇಜ್ ಅಂತ ಏನೂ ಇರಲಿಲ್ಲ, ಆ್ಯಕ್ಟ್ ಮಾಡಬೇಕು ಅಂತ. ವರ್ಷಕ್ಕೊಂದೊಂದ್ರ ಹಾಗೆ ಒಂದೊಂದು ಪ್ರಾಜೆಕ್ಟ್ ಬರ್ತಿತ್ತು. ಈಗ ಯಾರೋ ಸಜೆಸ್ಟ್ ಮಾಡಿ, ಯಾರೋ ನನ್ನನ್ನು ನೋಡಿ, ಹಾಗೆ ವರ್ಷಕ್ಕೊಂದ್ರ ಹಾಗೆ ಬರ್ತಿತ್ತು. ಬಟ್ ಹೆಚ್ಚಿದು ಆಫ್ ಬೀಟ್ ಸಿನಿಮಾಗಳೇ, ಆರ್ಟ್ ಮೂವಿ, ಕಲಾತ್ಮಕ ಮೂವೀಸ್ಗಳೇ ಮಾಡಿದ್ದು. ಇದು ರಿಸರ್ವೇಷನ್ ಅನ್ನೋ ಫಿಲ್ಮಿಗೆ ನ್ಯಾಷನಲ್ ಅವಾರ್ಡ್ ಸಹ ಬಂತು. ಕೆಲವು ಶಾರ್ಟ್ ಮೂವಿ ಮಾಡಿದ್ದೆ, ಅದಕ್ಕೂ ಅವಾರ್ಡ್ ಎಲ್ಲ ಬಂದಿತ್ತು. ಬಟ್ ಅದೇ ಕಮರ್ಷಿಯಲ್ ಆಗಿ ಅಂತ ನಾನು ಕಾಣಿಸ್ಕೊಂಡದ್ದು ಕಾಂತಾರವೇ ಅಂತ ಹೇಳ್ಬೋದು. ಆಮೇಲೆ ಒಂದಿಷ್ಟು ಸಿನಿಮಾಗಳು ಮಾಡಿದ್ರು. ಎಷ್ಟು ಟೋಟಲ್ ಎಷ್ಟು ಸಿನಿಮಾ ಆಗಿದೆ ಲೆಕ್ಕ ಮಾಡಿಲ್ಲ ಹಾಗೆ. ಈ ಕಾಂತಾರ ನಂತರ ಒಂದು 15 ಸಿನಿಮಾ ಆಯ್ತು, ಇನ್ನೊಂದು 3 ಸಿನಿಮಾ ಆಗ್ಲಿಕ್ಕಿದೆ, ಬರ್ತಾ ಇದೆ.